ನಮಸ್ಕಾರ. ನಾನು ಶಿವಧ್ವಜ್. ಈಗ ತಾನೇ ಒಂದು ಸಿನಿಮಾ ನೋಡ್ಕೊಂಡು ಬಂದೆ, ಸ್ಕೂಲ್ ಲೀಡರ್ ಅಂತ. ಒಂದು ಅದ್ಭುತವಾದ ಸಿನಿಮಾ ಅಂತ ಹೇಳಿದ್ರೆ, ಯಾವಾಗಲೂ ಸಿನಿಮಾ ಏನಂದರೆ ಮನುಷ್ಯರಿಗೆ ಹೇಗೆ ಇನ್ನೊಬ್ಬ ಮನುಷ್ಯನ ಜೊತೆ ಕನೆಕ್ಟ್ ಆಗುತ್ತೆ ಅದೇ ರೀತಿ ಇಮೋಷನ್ಸ್ ಆ ಸಿನಿಮಾದಲ್ಲಿ ತುಂಬ ಒಳ್ಳೆ ಪಾಯಿಂಟ್ಸ್ ಇದೆ. ಅದು ನನಗೆ ಭಾಳ ಇಷ್ಟ ಆಯಿತು. ಆಮೇಲೆ ಕ್ಯಾಮ್ರಾ ವರ್ಕ್ ಆಗಿರಲಿ, ಆಮೇಲೆ ಎಡಿಟಿಂಗ್ ಆಗಿರಲಿ, ಸಾಂಗ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಸಾಂಗ್ ಆಗಿರಲಿ, ಎವ್ರಿಥಿಂಗ್. ಅದರ ಬರವಣಿಗೆಯೂ ಚೆನ್ನಾಗಿದೆ, ನಿರ್ದೇಶನ ಚೆನ್ನಾಗಿದೆ. ರಜಾಕ್ ಪುತ್ತೂರ್ ಅವರು ಭಾಳ ಅದ್ಭುತವಾಗಿ ಇದನ್ನು ನಿರ್ದೇಶನ ಮಾಡಿದ್ದಾರೆ. ಜೊತೆಯಲ್ಲಿ ಆ ಒಂದು ಸಿನಿಮಾದ ಜೊತೆಯಲ್ಲಿರುವಂಥ ಕಲಾವಿದರು, ಅದು ಮಕ್ಕಳಾಗಿರಲಿ, ಆಮೇಲೆ ಮೇಸ್ಟ್ರುಗಳಾಗಿರಲಿ, ಯಾರೇ ಆಗಿರಲಿ, ಪೇರೆಂಟ್ಸ್ಗಳಾಗಲಿ, ಎಲ್ಲರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ ರಮೇಶ್ ಭಟ್ ಅವರು ಒಂದು ಅದ್ಭುತ ಪಾತ್ರ ಮಾಡಿದ್ದಾರೆ. ಒಂದು ಉತ್ತಮವಾದಂತಹ ಒಂದು ಮಕ್ಕಳಿಗೆ, ಆಮೇಲೆ ಅವರ ಹೆತ್ತವರ ಜೊತೆಯಲ್ಲಿ ಬಂದು ನೋಡುವಂಥ ಸಿನಿಮಾ. ಈಗ ನಾವು ಮಕ್ಕಳಿಗೆ ಏನೋ ಪಾಠ ಕಲಿಸಬೇಕು, ಸಮಾಜಮುಖಿನ ವಿಚಾರ ಕಲಿಸಬೇಕು ಅಂತ ಏನೇನೋ ಮಾಡ್ತೀವಿ. ಆದರೆ ಅದು ಯಾವುದು ಬೇಡ. ನೀವು ಒಂದು ಸಿನಿಮಾ, ಈ ಥರದ ಸಿನಿಮಾನ ತೋರಿಸಿ ನಿಮ್ಮ ಮಕ್ಕಳಿಗೆ, ಅದ್ರ ಜೊತೆಲಿ ಪೇರೆಂಟ್ಸು ಕೂಡ ಬನ್ನಿ. ಆವಾಗ ಈ ಸಿನಿಮಾದ ಮುಖಾಂತರ ಅವರೊಂದು ಮೆಸೇಜ್ 100% ಕಲಿತಾರೆ. ಅದು ತುಂಬ ಅದ್ಭುತವಾಗಿದೆ. ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ದಯವಿಟ್ಟು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಈ ಸಿನಿಮಾ ಬೆಂಗಳೂರಲ್ಲಿ ರಿಲೀಸ್ ಆದರೆ ತಮ್ಮ ಮಕ್ಕಳ ಜೊತೆಯಲ್ಲಿ ಪೇರೆಂಟ್ಸ್ ಕೂಡ ಬಂದು ಈ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಒಬ್ಬ ಏನು ಅಂತ ಹೇಳಬೇಕು ಅಂದರೆ, ನಾವು ಎಲ್ಲೆಲ್ಲೋ ಏನೇನೋ ಸಮಾಜದಲ್ಲಿ ಪಾಠ ಕಲಿತೀವಿ, ಚಿತ್ರದಲ್ಲೂ ಪಾಠ ಕಲ್ತಿದ್ದೀವಿ. ಹಿಂದಿನ ಕಾಲದಲ್ಲಿ ಒಳ್ಳೊಳ್ಳೆ ಮೆಸೇಜ್ ಇರುವಂಥ ಚಿತ್ರಗಳು ಬರ್ತಾಯಿತ್ತು. ಅದರಿಂದ ತುಂಬ ಜನ ಬದಲಾವಣೆ ಆಗಿದ್ದಾರೆ. ನಿಮ್ಮ ಮಕ್ಕಳು ಒಳ್ಳೆ ಪ್ರಜೆ ಆಗಬೇಕು ಅಂದರೆ ಈ ಸಿನಿಮಾನ ಒಮ್ಮೆ ತೋರಿಸಿ, ಅವರು ಮನಸ್ಸೊಳಗಡೆ ಎಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ. ಸ್ಕೂಲ್ ಲೀಡರ್ ಒಳ್ಳೆಯದಾಗಲಿ.